ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಹದಿಹರೆಯದವರ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಮತ್ತು ಅವರಲ್ಲಿ ಉಂಟಾಗುವಂತಹ ಮಾನಸಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದನ್ನು ಮುಂದುವರಿಸ್ತಾ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಲು ಹದಿಹರೆಯದವರಿಗೆ ಅವಶ್ಯಕವಾಗಿರುವಂತಹ ಕುಟುಂಬದ ಬೆಂಬಲದ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಸಿನಿಮಾಗಳಲ್ಲಿ ನೀವು ಇಂಥ ದೃಶ್ಯಗಳನ್ನು ನೋಡಿರ್ಬೋದು. ಕೆಲವೊಮ್ಮೆ ನಾಯಕ ನಟನಿಗೆ ಏನಾದರೂ ಸಮಸ್ಯೆ ಆದರೆ ಅವನ ಬೆಂಬಲಕ್ಕೆ ಅವನ ಪೋಷಕರು, ಒಡಹುಟ್ಟಿದವರು, ಸಂಬಂಧಿಕರು ಎಲ್ಲರೂ ನಿಲ್ತಾರೆ. ಈ ವಿಷಯ ಯಾವತ್ತೂ ಹಳೇದಾಗೋದೇ ಇಲ್ಲ. ಭಾರತೀಯ ಸಮಾಜದಲ್ಲಂತೂ ಇದು ಎಂದೆಂದಿಗೂ ಪ್ರಸ್ತುತವೇ. ಇದರ ಸಂದೇಶ ಏನಂದರೆ, ಕುಟುಂಬದ ಬೆಂಬಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಬೇಕಾಗುತ್ತೆ. ಇದಕ್ಕೆ ಯಾರೂ ಹೊರತಾಗಿಲ್ಲ. ಆದರೆ ಕೆಲವರಲ್ಲಿ ಇದು ಹೆಚ್ಚು ಅವಶ್ಯಕ. ಚಿಕ್ಕ ಮಕ್ಕಳಿಗಂತೂ ಹೆಜ್ಜೆ ಹೆಜ್ಜೆಗೂ ಕುಟುಂಬದ ಬೆಂಬಲ ಬೇಕಾಗುತ್ತೆ. ಅದೇ ರೀತಿ ಬಾಲ್ಯಾವಸ್ಥೆಯಿಂದ ಹದಿಹರೆಯಕ್ಕೆ ಬಂದಾಗ ಆಗುವ ಪರಿವರ್ತನೆಗಳನ್ನು ಎದುರಿಸಕ್ಕೆ ಕುಟುಂಬದ ವಾತಾವರಣ ಮತ್ತು ಬೆಂಬಲ ಬಹಳ ಮುಖ್ಯ. ಇದರಿಂದ ದೈಹಿಕವಾಗಲಿ, ಭಾವನಾತ್ಮಕವಾಗಲಿ, ಸಾಮಾಜಿಕವಾಗಲಿ ಅವರ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ಮತ್ತು ಎದುರಾಗುವಂಥ ಸವಾಲುಗಳನ್ನು ಆರೋಗ್ಯಕರ ರೀತಿಯಲ್ಲಿ ನ್ಯಾವಿಗೇಟ್ ಮಾಡೋಕ್ಕೆ ಕುಟುಂಬ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇದರಿಂದ ಹದಿಹರೆಯದವರಿಗೆ ಬೆಂಬಲ ಮಾತ್ರವಲ್ಲ, ಮಾರ್ಗದರ್ಶನ ಮತ್ತು ಒಂದು ರೀತಿ ಭದ್ರತೆ, ಸೆಕ್ಯುರಿಟಿ ಸಿಗುತ್ತೆ. ಒಟ್ಟಾರೆ ಯೋಗಕ್ಷೇಮ, ಸ್ವಾಭಿಮಾನ ಮತ್ತು ಜೀವನದ ಸಂಕೀರ್ಣತೆಗಳನ್ನು ನಿಭಾಯಿಸೋಕ್ಕೆ ಇದು ಬಹಳ ಸಹಾಯಕ. ಹೀಗಾಗಿ ಹದಿಹರೆಯದವರು ಆರೋಗ್ಯಕರವಾಗಿ ಬೆಳೆದು ಉತ್ತಮವಾದ ವಯಸ್ಕರಾಗಲು ಕುಟುಂಬದ ಸಹಾಯ ಅತ್ಯಗತ್ಯ. ಕೆಲವೊಮ್ಮೆ ಈ ಬೆಂಬಲ ಇಲ್ಲದೇ ಇದ್ದರೆ ಅದರಿಂದ ಕೆಲವು ಹದಿಹರೆಯದವರಿಗೆ ಸಮಸ್ಯೆ ಆಗ್ಬೋದು. ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಅಪಾಯಕಾರಿ ನಡವಳಿಕೆ ಇರುವಂತಹ ಹದಿಹರೆಯದವರಲ್ಲಂತೂ ಇಂತಹ ಬೆಂಬಲ ಇನ್ನೂ ಹೆಚ್ಚಾಗಬೇಕಾಗತ್ತೆ. ಹದಿಹರೆಯದವರಲ್ಲಿ ಕಂಡುಬರುವಂಥ ಮಾನಸಿಕ ಸಮಸ್ಯೆಗಳನ್ನು ನಿಭಾಯಿಸೋಕ್ಕೆ ಅವರ ಪೋಷಕರು ಏನು ಮಾಡಬೇಕು, ಅವರ ಬೆಂಬಲ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿ ಕೊಡೋಕ್ಕೆ ನಿಮ್ಹಾನ್ಸ್ನ ಮನೋಸಾಮಾಜಿಕ ಕಾರ್ಯ ವಿಭಾಗ ಅಂದರೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ತಜ್ಞರು, ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿನೋ ಥಾಮಸ್ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಬಿನೋ ಥಾಮಸ್ ಅವರೇ. ನಮಸ್ಕಾರ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಬಿನೋ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಹದಿಹರೆಯದವರ ಬಗ್ಗೆ ಕುಟುಂಬಗಳು ಹೇಗೆ ಭಿನ್ನವಾಗಿ ವರ್ತಿಸುತ್ತೆ ಮತ್ತು ಹದಿಹರೆಯದವರೊಂದಿಗೆ ವ್ಯವಹರಿಸುವಾಗ ಕುಟುಂಬ ಎದುರಿಸುವಂಥ ಸವಾಲುಗಳು ಯಾವುವು, ದಯವಿಟ್ಟು ತಿಳಿಸ್ಕೊಡಿ. ಸರ್, ಈಗ ನೋಡಿದರೆ ನಮ್ಮ ಟೈಮಲ್ಲಿ ಒಂದು 20-30 ವರ್ಷ ಮುಂದೆ ನಾವು ಯಾವ ಥರ ಫ್ಯಾಮಿಲಿ ಇತ್ತು, ಈಗ ಯಾವ ಥರ ಫ್ಯಾಮಿಲಿ ಇದೆ, ಅದರಲ್ಲಿ ವ್ಯತ್ಯಾಸ ಹೌದು. ಈ ವ್ಯತ್ಯಾಸದಲ್ಲಿ ಈಗ ಇರೋದು ಟೀನೇಜರ್ಸ್ ಬಂದಾಗ ಅವ್ರದ್ದು ತೊಂದರೆಗಳು ನೋಡುವಾಗ ಒಂದು ಕ್ವಶನ್ ನಮಗೆಲ್ಲ ಬಂದ್ಬಿಡುತ್ತೆ, ಅವ್ರಿಗೆ ಏನಾಯಿತು ಈಗ ಅಂತೆ. ಯಾಕಂದ್ರೆ ಅವರು ಕ್ರೈಮ್ ಮಾಡೋದು ಬಿಹೇವಿಯರ್ ನೋಡಲಿ, ಡ್ರಗ್ ಯೂಸ್ ಆಗಿ ನೋಡಲಿ, ಸೋಷಿಯಲ್ ಮೀಡಿಯಾ ಯೂಸ್ ಆಗಲಿ, ಇಂಟರ್ನೆಟ್ ಯೂಸ್ ಆಗಲಿ, ಮತ್ತೆ ಅವ್ರದ್ದು ಕೆಲವೊಂದು ಸ್ವಭಾವಗಳೆಲ್ಲ ಇದೆ. ಅದೆಲ್ಲ ನೋಡುವಾಗ ನಮಗೆಲ್ಲ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಈಗ ಈ ಹೊಸ ಜನರೇಷನ್ಗೆ ಏನಾಯಿತು ಅಂದೆ. ಹಿಂದೆ ನಾವಿದ್ದಂಗಿಲ್ಲ, ಬೇರೆ ಥರ ಇದ್ದಾರೆ ಅಂತ. ಹೌದು. ಸೊ ಆ ಗ್ಯಾಪ್ ಏನಂದು ನೋಡುವಾಗ ಈಗ ಕೆಲವೊಂದು ಫ್ಯಾಮಿಲಿ ನೋಡುವಾಗ ಅರ್ಥ ಆಗುತ್ತೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಅಡೋಲಸೆನ್ಸ್ಗೆ ಏನಾಗ್ತಾ ಇದೆ ಅಂದೆ. ಒಂದು ಕಾರಣ ಅದಕ್ಕೆ ನಾವು ಟೀನೇಜರ್ಸ್ನ ಮನೆಯಲ್ಲಿ ನೋಡುವಾಗ ನಾವು ಚಿಕ್ಕವನಾಗಿರುವಾಗ ಹೆಂಗಿತ್ತು ಅದೇ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಈಗ ಇರೋದು ಆ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಅದು ಒಂದು ವ್ಯತ್ಯಾಸ. ಸೊ ಅವರು ಸ್ವಲ್ಪ ಚಾಲೆಂಜಸ್ ಕಮ್ಮಿ ಮಾಡಬೇಕಂದ್ರೆ ಅವ್ರದ್ದು ದೃಷ್ಟಿಕೋನದಿಂದ ನಾವು ನೋಡ್ಬೇಕು ಅವರೇ. ಅಂದ್ರೆ ಈಗಿರೋ ಮಕ್ಕಳಲ್ಲಿ ಹದಿಹರೆಯದಲ್ಲಿ ಏನು ಸಮಸ್ಯೆ ಇದೆ ಅದ್ರ ಪ್ರಕಾರ ನೋಡ್ಬೇಕು. ಸೊ ಇಲ್ಲ ಅಂದ್ರೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ನಾವೇನು ಹೇಳ್ತಾ ಇರೋದು, ನಮ್ಮ ಮನಸ್ಸಲ್ಲಿ ಏನು ಐಡಿಯಾ ಇದೆ ಅಂತ. ಯಾಕಂದ್ರೆ ಈಗ ಇರೋದು ಟೀನೇಜರ್ಸ್ಗೆಲ್ಲ ಅವ್ರಿಗೆ ಐಡಿಯಾ ಇದೆ ಹೆಂಗೆ ಇರಬೇಕು, ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಎಷ್ಟು ಮಾತಾಡೋ ಬೇಡ. ಈಗ ನೋಡಿದ್ರೆ ಯಾರಾದ್ರೂ ಸ್ವಲ್ಪ ಕರೆಕ್ಟ್ ಮಾಡ್ಲಿಕ್ಕೆ ಜಾಸ್ತಿ ಹೋದ್ರೆ ಅವರಿಗೆ ಎಲ್ಲ ಹಿಟ್ ಲಿಸ್ಟ್ ಅಲ್ಲಿ ಸರ್ಸ್ಬಿಡ್ತಾರೆ ಅವರು. ಅರ್ಥ ಆಯ್ತು. ಅಂದ್ರೆ ಅವ್ರಿಗೆ ಇಷ್ಟ ಆಗದೆ ಇರತ್ತರ ಹೇಳಿ ಹೀಗೆ ಮಾಡಬೇಡ, ಹೀಗೆ ಮಾಡು ಅಂತಂದ್ರೆ ಅವ್ರಿಗೆ ಬೇಜಾರಾಗ್ಬೋದು. ಮತ್ತೆ ಬೇಜಾರು ಪ್ಲಸ್ ಅವ್ರಿಗೆ ಇಷ್ಟನೂ ಆಗೋದಿಲ್ಲ, ಇಷ್ಟ ಆಗಲ್ಲ. ಸೊ ಅದೊಂದು ತೊಂದರೆ ಇದೆ. ಬೇರೊಂದು ಅಡೋಲಸೆನ್ಸ್ ಅವರು ಹೋಗಿರೋದು ಈ ಟೈಮಲ್ಲಿ ಅದು ಒಂದು ತುಂಬಾ ಚಾಲೆಂಜಸ್ ಇದೆ.
ನೋಡಿ, ಅವರದ್ದು ಕ್ಲಾಸಲ್ಲಿ ನೋಡುವಾಗ ಎಲ್ಲರಿಗೂ ಮೊಬೈಲ್ ಇದೆ, ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ. ಕೆಲವೊಂದು ಮಕ್ಕಳು ಡ್ರಗ್ ಯೂಸ್ ಮಾಡ್ತಾರೆ, ಕೆಲವೊಂದು ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ. ತುಂಬಾ ಚಾಲೆಂಜಸ್ ಇದೆ. ಕೆಲವೊಂದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಓದಕ್ಕೆ ಬರುತ್ತೆ, ಕೆಲವೊಂದು ಮಕ್ಕಳಿಗೆ ಓದಕ್ಕೆ ಆಗ್ತಾ ಇಲ್ಲ, ಕೆಲವೊಂದು ಮಕ್ಕಳಿಗೆ ಫ್ಯಾಮಿಲಿಯಲ್ಲಿ ತೊಂದರೆ ಇದೆ, ಕೆಲವೊಂದು ವರ್ಗ ತೊಂದರೆ ಇಲ್ಲ. ಸೊ ಅವ್ರದ್ದು ಒಂದು ಚಾಲೆಂಜಿಂಗ್ ಪೀರಿಯಡ್ ಇದೆ. ಸೊ ಅವ್ರಿಗೆ ಅವರೇ ಸೆಲ್ಫ್ ಮ್ಯಾನೇಜ್ ಮಾಡಬೇಕಂದ್ರೆ ಅದೊಂದು ಚಾಲೆಂಜಿಂಗ್ ಇದೆ. ಅದು ಪೇರೆಂಟ್ಸ್ಗೆ ಅರ್ಥ ಆಗೋದು ಸ್ವಲ್ಪ ಕಮ್ಮಿ ಇದೆ. ಬೇರೊಂದು ವಿಷಯ ನೋಡಿದ್ರೆ, ಟೀನೇಜರ್ಸ್ಗೆ ಮನೆ ಹೊರಗೆ ಸಿಕ್ಕೋದು ಎಕ್ಸ್ಪೋಷರ್ ಇದಿಲ್ಲ ಸರ್, ಅದು ಪೇರೆಂಟ್ಸ್ ಕಂಟ್ರೋಲಲ್ಲಿ ಇಲ್ಲಿ ಬರೋದಿಲ್ಲ, ನಮ್ಮ ಐಡಿಯಾನೂ ಅಲ್ಲಿ ಬರೋದಿಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ, ಆಚೆ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಸೋಷಿಯಲ್ ಮೀಡಿಯಲ್ಲಿ ಯಾವ ಕಂಟೆಂಟ್ ನೋಡ್ತಾರೆ ಗೊತ್ತಾಗೋದಿಲ್ಲ. ಹೌದು, ಈ ನಡುವೆ ಮೊಬೈಲಲ್ಲಿ ಎಷ್ಟೊಂದು ಆ್ಯಪ್ಸ್ ಏನೇನೋ ಬಂದ್ಬಿಟ್ಟಿದ್ದಿಲ್ಲ, ಅದರಿಂದ ಅವ್ರು ಏನು ಮಾಡ್ತಾರೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ಹೇಗೆ ಗೈಡ್ ಮಾಡೋದು? ಅದೊಂದು ಚಾಲೆಂಜ್ ಅಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ನೋಡುವಾಗ ಅಪ್ಪ ಅಮ್ಮ ಅಜ್ಜಿ ಯಾರಾದ್ರೂ ಇದ್ದಾರೆ, ಅವ್ರಿಗೆಲ್ಲ ಮೊಬೈಲ್ ನೋಡೋದು ಗೊತ್ತಾಗೋದಿಲ್ಲ. ಹೌದು, ಅದಕ್ಕೆ ಹೆಲ್ಪ್ ಕೊಡೋದು ಈ ಮಕ್ಕಳೇ ಹೇಳ್ಕೊಡ್ಬೇಕು. ಹೌದಲ್ಲ, ಈ ಮಕ್ಕಳು ನೋಡ್ಕೊಳ್ಳೋದು ಅವ್ರದ್ದು ಮೊಬೈಲು. ಕರೆಕ್ಟ್. ಓಕೆ, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಬೇರೊಂದು ನೋಡಿದರೆ, ಚಿಕ್ಕ ಮಕ್ಕಳಾಗಿರುವಾಗ ನಾವು ತುಂಬಾ ಅಟೆನ್ಷನ್ ಕೊಡ್ತಾರೆ. ಚಿಕ್ಕ ಮಗಳಿಗೆ 1, 2, 3 ವಯಸ್ಸು, 5ನೇ ವರ್ಷ ತುಂಬಾ ಮುದ್ದು ಮಾಡಿ ಸಾಕ್ತಾರೆ. ಹೌದು, ತುಂಬಾ ಟೈಮ್ ಕೊಡ್ತಾರೆ, ತುಂಬಾ ಅಟೆನ್ಷನ್ ಕೊಡ್ತಾರೆ. ಮತ್ತೆ ಇವರೊಂದು 10 ವಯಸ್ಸಿಂದ ಮೇಲೆ ಆಗುವಾಗ ನಾವು ಅವ್ರಿಗೂ ಕೊಟ್ಟಿರೋದು ಟೈಮು ಕಮ್ಮಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ನಾವು ತುಂಬಾ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಕರೆಕ್ಟ್ ಮಾಡ್ಕೊ ಹೋಗ್ತಾರೆ, ಮತ್ತೆ ಕನೆಕ್ಟ್ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಇದು ಮೂಲಭೂತವಾದ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತಾ ಇದ್ದೀರಾ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಹದಿಹರೆಯದವರಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳನ್ನು ನಿಭಾಯಿಸೋಕ್ಕೆ ಅವರ ಪೋಷಕರು ಏನು ಮಾಡಬೇಕು, ಅವರ ಬೆಂಬಲ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಹದಿಹರೆಯದವರಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳನ್ನು ನಿಭಾಯಿಸೋಕ್ಕೆ ಅವರ ಪೋಷಕರು ಏನು ಮಾಡಬೇಕು, ಅವರ ಬೆಂಬಲ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಬಿನೋ ಥಾಮಸ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರ್ಸೋಣ. ಡಾಕ್ಟ್ರೇ, ಈಗ ಮುಂದಿನ ಪ್ರಶ್ನೆ ಏನು ಅಂದರೆ, ಹದಿಹರೆಯದವರಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವಂತಹ ಪೋಷಕರ ಅಂಶಗಳು ಯಾವುದು, ದಯವಿಟ್ಟು ತಿಳಿಸಿ. ನಮ್ಮ ಪೇರೆಂಟ್ಸು ಹೆಂಗೆ ಮಕ್ಕಳ ನೋಡ್ಕೊಳ್ಳೋದು ರೀತಿಗಳಲ್ಲಿ ತೊಂದರೆಗಳಿದ್ದರೆ ಮಾನಸಿಕ ಆರೋಗ್ಯ ಪ್ರಶ್ನೆಗಳು ಬಂದ್ಬಿಡುತ್ತೆ ಮಕ್ಕಳಿಗೆ. ಸೊ ಅದರಿಂದ ನೋಡುವಾಗ ಈ ಕೆಲವೊಂದು ಸತಿ ಪೇರೆಂಟ್ಸು ತುಂಬ ಕಂಟ್ರೋಲ್ ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ತುಂಬ ಪ್ರೀತಿಯಲ್ಲಿ ಹೋಗ್ಬಿಡುತ್ತೆ, ಇದರಲ್ಲಿ ಮಧ್ಯದಲ್ಲಿ ಬರೋದಿಲ್ಲ. ಅದೊಂದು ಚಾಲೆಂಜಿಂಗ್ ಪೇರೆಂಟಿಂಗ್ ಬಿಹೇವಿಯರ್ ಇದೆ. ಇಲ್ಲಾಂದರೆ ಕೆಲವೊಂದು ಸತಿ ಪೇರೆಂಟ್ಸ್ ಏನಾಗುತ್ತೆ ಅಂದರೆ ತುಂಬ ಫ್ರೀ ಆಗಿ ಹೋಗುತ್ತೆ, ತುಂಬ ಲಿಬರಲ್ ಆಗಿ ಹೋಗುತ್ತೆ. ಯಾಕಂದರೆ ಮಗುಗೆ ಏನು ಬೇಕು ಕೊಡ್ತಾರೆ, ಬೇಡ ಏನು ಬೇಕಂದರೆ ಅವ್ರಿಗೆ ಅವಸ್ಕಾರನೇ ಹೋಗಿಬಿಡುತ್ತೆ. ಸೊ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ಬಂದುಬಿಡುತ್ತೆ. ನನಗೋಸ್ಕರ ಇದೇ ಥರ ಆಗಬೇಕು, ಪೇರೆಂಟ್ಸ್ ಇದೇ ಮಾಡಬೇಕು, ನಿಮ್ಮ ಡ್ಯೂಟಿ ಇದು, ಹೌದು, ಅದೇ ಥರ ಬಂದುಬಿಡುತ್ತೆ. ಅದು ಸ್ವಲ್ಪ ಕಷ್ಟ ಕೊಡ್ತಾರೆ. ಸೊ ಬೇರೊಂದಿದೆ, ಮಕ್ಕಳಿಗೆ ಸ್ವಲ್ಪ ರಿಜೆಕ್ಟ್ ಮಾಡ್ತಾರೆ. ಕೆಲವೊಂದು ಸರಿ ಮಕ್ಕಳಿಗೆ ಸ್ವಲ್ಪ ಪ್ರೀತಿ ಬೇಕು, ಅವ್ರಿಗೆ ಅಟೆನ್ಷನ್ ಬೇಕು, ಅವ್ರ ಜೊತೆ ಟೈಮ್ ಕೊಡಬೇಕು, ಇದೆಲ್ಲ ಬೇಕು ಎಂದು ಹೇಳುವಾಗ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಕೈಯಲ್ಲಿ ಟೈಮ್ ಇಲ್ಲ, ಬೇರೊಂದು ದಿನ ಬನ್ನಿ, ಅಲ್ಲ ಬೇರೊಂದು ಟೈಮಲ್ಲಿ ನೋಡೋಣ. ಸೊ ಕಾನ್ಸ್ಟೆಂಟ್ ಆಗಿ ಒಂಥರ ರಿಜೆಕ್ಷನ್ ಬಂದಾಗ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಬೇರೊಂದು ವಿಷಯ, ಪೇರೆಂಟ್ಸ್ ತುಂಬ ಇಗ್ನೋರ್ ಮಾಡ್ತಾರೆ. ಅವರೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವ್ರ ಊಟ ತಿಂತಾರಾ ಇಲ್ಲ, ಅದು ಸ್ಕೂಲ್ ಹೋಗ್ತಾರ ಇಲ್ಲ, ಏನು ಕೇಳಿಸ್ಕೊಳ್ಳಲ್ಲ, ಗೊತ್ತಾಗಲ್ಲ, ಏನು ಕೇಳಲ್ಲ. ಹೌದು, ಅದೇ ಥರ ಹೋದರೆ ತುಂಬ ಕಷ್ಟ ಆಗಿ ಬಂದುಬಿಡುತ್ತೆ ಮಕ್ಕಳಿಗೆ. ಬೇರೊಂದು ವಿಷಯ, ಸೂಪರ್ವಿಷನ್ ಇಲ್ಲದಿರೋದು.
ತಂದೆ ತಾಯಿಗೆ ತುಂಬ ನಂಬಿಕೆ ಬಂದ್ಬಿಡುತ್ತೆ ಮಕ್ಕಳ ಮೇಲೆ. ಅವ್ನು ತಪ್ಪೇನು ಮಾಡೋದೇ ಇಲ್ಲ, ಮಕ್ಕಳೆಲ್ಲ ತಪ್ಪು ಮಾಡ್ತಾ ಇರಲ್ಲ. ಈ ಅಪಾರವಾಗಿ ನಂಬಿಕೆ ಬಂದರೆ ಅದೊಂದು ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಸೂಪರ್ವೈಸ್ ಮಾಡಬೇಕು, ಮಾನಿಟರ್ ಮಾಡಬೇಕು, ಎಲ್ಲಿ ಹೋಗ್ತಾರೆ, ಯಾರ ಜೊತೆ ಹೋಗ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ವಾಪಸ್ ಬರ್ತಾರೆ, ಅದೆಲ್ಲ ಪೇರೆಂಟ್ಸ್ಗೆ ಗೊತ್ತಾಗಿರ್ಬೇಕು. ಆ ಸೂಪರ್ವಿಷನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬೇರೊಂದು ಕೆಲವು ಮನೆಗಳಲ್ಲಿ ನೋಡ್ತಾರೆ, ತಂದೆ ತಾಯಿ ಎಲ್ಲ ಹೇಳ್ತಾರೆ ಅದು ಮಾಡಬೇಡ, ಅಲ್ಲಿ ಹೋಗಬೇಡ, ಬೇಡ ಬೇಡ ಅಂತೆಲ್ಲ ಹೇಳ್ತಾ ಇರೋದು, ಮತ್ತೆ ಯಾರು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಮತ್ತೆ ಹೇಳ್ತಾರ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ನಾವು ಹೇಳ್ತಾ ಇರಲ್ಲ ಇದು ಮಾಡಬೇಡ, ಅಲ್ಲಿ ಹೋಗಬೇಕು, ಇದೆಲ್ಲ ಮಾಡಬೇಕಂದ್ರೆ, ಮತ್ತೆ ಯಾರು ಇಂಪ್ಲಿಮೆಂಟ್ ಮಾಡಲಿಕ್ಕಿಲ್ಲ ಅಂದರೆ ಮಕ್ಕಳಿಗೆ ಅದು ಒಂದು ಅಭ್ಯಾಸ ಬಂದ್ಬಿಡುತ್ತೆ. ಈ ತಾಯಿ ಇದೇ ಥರ ಮಾತಾಡ್ತಾ ಪರವಾಗಿಲ್ಲ, ಅವ್ರನ್ನೇನು ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಸೊ ಇದರಿಂದ ಎಲ್ಲ ಏನಾಗುತ್ತಂದ್ರೆ ಕೆಲವೊಂದು ಮಕ್ಕಳಿಗೆ ಮಾನಸಿಕವಾಗಿ ತೊಂದರೆ ಬಂದುಬಿಡುತ್ತೆ, ಬೇರೊಂದು ಮಕ್ಕಳಿಗೆ ಸ್ವಭಾವ ದೂಷ ಬಂದುಬಿಡುತ್ತೆ. ಚಿಕ್ಕ ಮಕ್ಕಳಾಗಿರುವಾಗ ಅದು ಸಣ್ಣ ಬಟ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಆರ್ ದೇರ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಏನಾಗುತ್ತೆ, ದೊಡ್ಡವನಾಗಿ ಹೋಗುವಾಗ ಅದು ದೊಡ್ಡ ತೊಂದರೆ ಬರುತ್ತೆ. ಆ ಟೈಮಲ್ಲಿ ನಮಗೆ ಕಷ್ಟ ಆಗುತ್ತೆ, ಹೆಂಗೆ ಕಂಟ್ರೋಲ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕಂತ. ಅಂದರೆ ಇದು ಸಾಧಾರಣ ಆರೋಗ್ಯವಂತ ಮಕ್ಕಳಲ್ಲಿ ಅಂತ ಇಟ್ಕೊಂಡ್ರೆ, ಇವಾಗ ಮಾನಸಿಕ ಅಸ್ವಸ್ಥತೆ ಇರುವಂತಹ ಸವಾಲಿನ ಸಂದರ್ಭಗಳಲ್ಲಿ ಮಕ್ಕಳಿಗೆ ಹದಿಹರೆಯದವ್ರಿಗೆ ಮಾನಸಿಕ ಸಮಸ್ಯೆ ಆಗಿದೆ ಅಂದರೆ ಆಗ ಅಂಥವ್ರಿಗೆ ಹೆಚ್ಚಿನ ಕುಟುಂಬ ಬೆಂಬಲ ಬೇಕು ಅಂತ ನಾವೇನು ಮಾಡಬೇಕು ಸರ್? ಒಂದು ಮಾನಸಿಕ ತೊಂದರೆಯಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇಸ್ ಸ್ಟಿಗ್ಮಾ. ನಮ್ಮ ಮನೆಯಲ್ಲಿ ಯಾರಾದ್ರಿಗೆ ಮಾನಸಿಕ ತೊಂದರೆ ಬಂದಾಗ ನಾವು ಯಾರ ಜೊತೆ ಹೇಳೋದಿಲ್ಲ, ಒಂಥರ ಅವಮಾನ, ನಮಗೆ ಅಪಮಾನ. ಮತ್ತೆ ಬೇರೆಯವ್ರ ಜೊತೆ ಮಾತಾಡೋಕೆ ನಮಗೆ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಹೆಂಗೆ ನಮ್ಮ ನೋಡೋದು, ಇವ್ರ ಮನೆಯಲ್ಲಿ ಯಾರು ಇದೆ. ಸೊ ಅದರಿಂದ ಆ ಸ್ಟಿಗ್ಮಾ ಇದ್ರೆ ಯಾರು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಸಪೋರ್ಟ್ ಸಿಕ್ಕೋದು ಕಷ್ಟ. ನನ್ನ ಬಗ್ಗೆ ನಮ್ಮ ತಂದೆ ತಾಯಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಅಂದ್ರೆ ಅದೊಂಥರ ಅವ್ರಿಗೆ ಅದೊಂಥರ ಆಗುತ್ತೆ. ಮತ್ತೆ ನಮ್ಮ ಮನೆಯಲ್ಲಿ ಯಾರಿಗೆ ಒಂದು ಮಾನಸಿಕ ತೊಂದರೆ ಇದೆ, ಅದು ಅಕ್ಸೆಪ್ಟ್ ಮಾಡೋದು ಜನದ ಸಮಾಜದಲ್ಲಿ ಅದು ಅಕ್ಸೆಪ್ಟ್ ಮಾಡೋದು ಜನಗಳ ನಂಬರ್ ಕಮ್ಮಿ. ಕರೆಕ್ಟ್, ಹೌದೌದು. ಅದರಿಂದ ನಮಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಸೊಸೈಟಿಯಿಂದ ಸ್ವಲ್ಪ ಆಚೆ ಲೆವೆಲ್ ಸೆಂಟರ್ಸ್ ಲಿಟಲ್ ಲೆವೆಲ್ ಸೊಸೈಟಿ. ಸೊ ಅದೊಂದು ಕಷ್ಟ ಇದೆ. ಮತ್ತೆ ಸಪೋರ್ಟ್ ಬೇಕಂದ್ರೆ ಹಾಸ್ಪಿಟಲ್ಸ್ ಇದೆ, ಡಾಕ್ಟರ್ಸ್ ಇದೆ, ಸೈಕಾಟ್ರಿಸ್ಟ್ ಇದೆ, ಸೈಕಾಲಜಿಸ್ಟ್ ಇದೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡ್ಬೋದು. ಅವ್ರದ್ದು ಸಹಾಯದೆಲ್ಲ ಸಿಕ್ಕೋದು ಹಾಸ್ಪಿಟಲಲ್ಲಿ. ಫಸ್ಟ್ ಹಾಸ್ಪಿಟಲ್ ಹೋಗೋದು ಕಷ್ಟ ಆಗುತ್ತೆ, ಇವ್ರಿಗೆ ಗೊತ್ತಾಗೋದಿಲ್ಲ ಇದು ಮಾನಸಿಕ ತೊಂದರೆ ಏನಿದೆ ಗೊತ್ತಾಗೋದಿಲ್ಲ. ಫಸ್ಟ್ ನೋಡೋದು ಟೀಚರ್ಸ್. ಸ್ಕೂಲಲ್ಲಿ ಹೋದರೆ ಟೀಚರ್ ಜೊತೆ ಮಾತಾಡಿದ್ರೆ ಅದು ಸ್ವಲ್ಪ ಸಹಾಯ ಆಗುತ್ತೆ. ಅದರಿಂದ ಫಸ್ಟ್ ಸಪೋರ್ಟ್ ಸ್ಕೂಲಿಂದ ಸಿಗುತ್ತೆ, ಯಾಕಂದ್ರೆ ಟೀಚರ್ಸ್ ದೇ ಆರ್ ಆಲ್ಸೋ ಎಜುಕೇಟೆಡ್, ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಮಾನಸಿಕವಾಗಿ ತೊಂದರೆ ಇದೆ ಇಲ್ಲ ಅಂದ್ರೆ, ಮತ್ತೆ ಅವರು ಗೈಡ್ ಮಾಡ್ತಾರೆ. ಅಂದ್ರೆ ಈಗ ಇಲ್ಲಿ ಕೇಳುಗರು ಇವಾಗ ಈ ಕಾರ್ಯಕ್ರಮ ಕೇಳ್ತಿರೋರು ಇದ್ರ ಬಗ್ಗೆ ಸಹಾಯ ಪಡಿಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಲ್ಲದಕ್ಕೂ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಇದೆ. ಮಾನಸಿಕವಾಗಿ ತೊಂದರೆ ಇದ್ರೆ ಅಲ್ಲಿ ಹೋಗ್ಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸೈಕಾಟ್ರಿ ಸ್ಪೆಷಲಿಸ್ಟ್ಗಳಿದ್ದಾರೆ. ನಿಮ್ಯಾನ್ಸ್ ಅಂತೂ ಇದ್ದೇ ಇದೆ. ಮತ್ತೆ ಟೆಲಿಮ್ಯಾನಸ್ ಪ್ರೋಗ್ರಾಮ್ ಇದೆ. ನಿಮ್ಯಾನ್ಸ್ ಅಂದ್ರೆ ಟೆಲಿಫೋನ್ ಅಲ್ಲಿ ಕಾಲ್ ಮಾಡಿದ್ರೆ ಅವ್ರಿಗೆ ಸಹಾಯ ಸಿಗುತ್ತೆ. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತೆ ಮಕ್ಕಳಿಗೆ ಮಾನಸಿಕ ತೊಂದರೆ ಅಂದ್ರೆ ಡಿಸ್ಟ್ರೆಸ್ ಆಗಿರ್ಬೋದು, ಅವ್ರಿಗೆ ಎಕ್ಸಾಮ್ ಬರುವಾಗ ಕಷ್ಟ ಆಗುತ್ತೆ, ಇಲ್ಲ ಒಂದು ರಿಲೇಶನ್ಶಿಪ್ ಅಲ್ಲಿ ತೊಂದರೆ ಇರುವಾಗ ಕಷ್ಟ ಆಗುತ್ತೆ, ಫಿನಾನ್ಷಿಯಲ್ ಇಶ್ಯೂ ಇರುವಾಗ ತೊಂದರೆ ಆಗುತ್ತೆ. ಆ ಟೈಮಲ್ಲಿ ಅವ್ರಿಗೆ ನಿದ್ರೆ ಬರೋದಿಲ್ಲ, ಇಲ್ಲ ದೇರ್ ಇಸ್ ಎ ಚೇಂಜ್ ಇನ್ ದೇರ್ ಬಿಹೇವಿಯರ್. ಸ್ವಲ್ಪ ಒಂದು ನೋಡಬೇಕು, ಒಬ್ಸರ್ವ್ ಮಾಡಬೇಕು ಏನಾಗ್ತಾ ಇದೆ ಅಂತ. ಈ ಎಲ್ಲದರ ಮೂಲಕ ಅವರು ಸಹಾಯ ಪಡಿಬೋದು, ಸಮಾಲೋಚನೆ ಪಡಿಬೋದು ಅಂತ ಹೇಳ್ತೀರಾ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗ್ತಿದೆ. ಡಾಕ್ಟರ್ ವಿನೋದ್ ಥಾಮಸ್ ಅವರೇ, ಎಲ್ಲ ಕೇಳುಗರಿಗೆ ಹದಿಹರೆಯದವರಲ್ಲಿ ಕಂಡುಬರುವಂಥ ಮಾನಸಿಕ ಸಮಸ್ಯೆಗಳನ್ನು ನಿಭಾಯಿಸೋಕ್ಕೆ ಅವರ ಪೋಷಕರು ಏನು ಮಾಡಬೇಕು, ಅವರ ಬೆಂಬಲ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7899105524.
7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.